ನಮಸ್ಕಾರ ವೀಕ್ಷಕರೇ, ನಾನು ಸೈಯದ್ ನಂಬರ್ 1 ಚಾನಲ್ ಮುಖಾಂತರ ನಿಮಗೆ ಆದರದ ಸ್ವಾಗತ ಬಯಸುತ್ತೇನೆ. ಇವತ್ತು ಒಂದು ಅಚ್ಚರಿಯ ಸುದ್ದಿ. ಸ್ಮಾರ್ಟ್ ಸಿಟಿ ಹೀರೋ ಅಭಯ್ ಪಾಟೀಲ್ ಅಂತಾರಾಷ್ಟ್ರೀಯ ಜಗತ್ತ ಮಟ್ಟದಲ್ಲಿ ಪತಂಗ ಗಾಳಿಪಟವನ್ನು ಬೆಳಗಾವಿಯಲ್ಲಿ ಆಯೋಜಿಸಿ ತಮ್ಮ ಹೆಸರು ವಾಸಿಯನ್ನು ಪಡೆದುಕೊಂಡಂತ ಒಬ್ಬ ಅಭಯ್ ಪಾಟೀಲ್ ಶಾಸಕರು ಬಿಜೆಪಿ ಪರವಾಗಿ, ರಮೇಶ್ ಜಾರಕಿಹೊಳಿ ಪರವಾಗಿ, ಘಟ ಪರವಾಗಿ ಆಗಮಿಸಿದರು. ಜೈನ ಬಸತಿಯಲ್ಲಿ ತಮ್ಮ ಸಮಾಜದ ಧುರೀಣರನ್ನ ಆ ಕಂಪೌಂಡ್ ಹೊರಗಡೆ ಎಲ್ಲರನ್ನು ಸಮಾಲೋಚನೆ ಮಾಡಿ ಅವರಿಗೆ ಬಿಜೆಪಿಯ ರಮೇಶ್ ಜಾರಕಿಹೊಳಿಗೆ ಮತ ಕೊಡಿ, ಅವರು ಉಪಮುಖ್ಯಮಂತ್ರಿ ಆಗುತ್ತಾರೆ, ಅಭಿವೃದ್ಧಿ ಕೆಲಸಗಳ ಹರಿಕಾರ ಆಗ್ತಾರೆ, ನಾವೆಲ್ಲರೂ ಅವರಿಗೆ ಹೇಳಿ ಒಂದು ಒಳ್ಳೆ ಕೆಲಸಗಳನ್ನ ಮಾಡೋಣ ಅಂತ ಘಟಪ್ರಭಾದ ಜೈನ ಸಮಾಜದ ಮುಖಂಡರನ್ನ ಬರ್ಮು ಹುಲ್ಲೊಳ್ಳಿ ಅವರ ಮನೆಯಲ್ಲಿ, ಆಮೇಲೆ ಅವರ ಜೈನ ಸಮಾಜದ ಮುಖಂಡರಾದಂತ ಪದ್ಮರಾಜ ಹಾಲುಂಡಿ, ವೈಜನಾಥ್ ಚೌಗಲ, ಇನ್ನಿತರ ಅನೇಕ ಧುರೀಣರು ಉಪಸ್ಥಿತರಿದ್ದದ್ದನ್ನು ತಾವು ನಮ್ಮ ದೃಶ್ಯದಲ್ಲಿ ನೋಡಬಹುದು. ನಮ್ಮ ನಂಬರ್ 1 ಚಾನಲ್ ಪ್ರತಿನಿಧಿ ಅವರನ್ನ ನೇರ ಸಂದರ್ಶನ ಮಾಡಿದ್ದು ತಾವು ಚಿತ್ರದಲ್ಲಿ ನೋಡಬಹುದು. ವೀಕ್ಷಕರೇ, ನಮ್ಮ ನಂಬರ್ 1 ಚಾನಲ್ ಬಿಸಿ ಬಿಸಿ ಸುದ್ದಿಗಾಗಿ ಹೆಸರು ವಾಸಿ ಆಗ್ತಾ ಇದೆ. ಅದಕ್ಕೆ ನೀವೇ ಕಾರಣೀಭೂತರು. ಅದಕ್ಕೆ ನಿಮ್ಮೆಲ್ಲರ ಕೃಪೆ, ಪ್ರೀತಿ, ಆಶೀರ್ವಾದ. ನಮ್ಮ ನಂಬರ್ 1 ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಬಲಗಡೆ ಇರುವಂತ ಗಂಟೆಗೆ ಬಟನ್ ಆನ್ ಮಾಡಿ. ವೀಕ್ಷಕರೇ, ಮತ್ತೆ ಕೆಲವೇ ಕ್ಷಣಗಳಲ್ಲಿ ಬರುತ್ತೇನೆ. ನಮಸ್ಕಾರ. ನಮಸ್ಕಾರ ವೀಕ್ಷಕರೇ, ನಂಬರ್ 1 ನ್ಯೂಸ್ಗೆ ಸ್ವಾಗತ. ನಾನ್ ಪ್ರಿಯಾಂಕಾ. ಇವತ್ತು ಬೆಳಗಾವಿ ದಕ್ಷಿಣ ಭಾಗದ MLA ಆದಂತಹ ಅಭಯ್ ಪಾಟೀಲ್ ಅವರನ್ನ ಭೇಟಿಯಾಗಕ್ಕಂತ ನಾವು ಬಂದಿದ್ದೀವಿ. ಅವ್ರ ಜೊತೆ ಕೆಲವೊಂದು ಮಾತಾಡಿ ಅವರಿಗೆ ಜನ ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ, ಜೈನ ಸಮಾಜದ ಜನ ಎಷ್ಟರ ಮಟ್ಟಿಗೆ ಭರವಸೆನ ಕೊಡ್ತಾ ಇದ್ದಾರೆ ದಟ್ ನಾವು ನಿಮ್ಮ ಪಾರ್ಟಿನ ಗೆಲ್ಲಿಸ್ತೀವಿ ಅಂತ ಹೇಳೋದು ಅನ್ನೋ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ ಅಂತ ಇಲ್ಲಿಗೆ ಬಂದಿದ್ದೀವಿ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಸರ್, ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ ಜನ, ಜೈನ ಸಮಾಜ ಜನ ನಿಮಗೆ ಏನಾದರೂ ಭರವಸೆ ಕೊಡ್ತಾ ಇದ್ದಾರೆ, ಹಾಂ ಸರ್ ನಾವು ನಿಮಗೆ ವೋಟ್ ಮಾಡೋದು ಅಂತ? ಒಟ್ಟಾರೆಯಾಗಿ ಒಂದೇ ಸಮಾಜ ಅಲ್ಲ. ನಾನು ಮುಂಜಾನೆಯಿಂದ ಗೋಕಾಕ್ ಇರ್ಬೋದು, ಕೊನ್ನೂರು ಇರ್ಬೋದು, ಘಟಪ್ರಭಾ ಇರ್ಬೋದು, ಬೇರೆ ಬೇರೆ ಎಲ್ಲ ಸಮಾಜ ಜನ ಇವತ್ತು ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಮುಂದುವರಿಲ್ಲ ಅಂಥೇಳಿ ಗೋಕಾಕಿಗೆ ಉಪಮುಖ್ಯಮಂತ್ರಿ ಸ್ಥಾನ ಸಿಗಲಿ ಅನ್ನೋ ದೃಷ್ಟಿಯಿಂದ ಈ ಸಲ ಎಲ್ಲರೂ ಒಟ್ಟಾರೆಯಾಗಿ ಭಾರಿ ಮೆಜಾರಿಟಿಯಿಂದ ಆರಿಸಿರುವಂಥ ಈಗಾಗಲೇ ಆಶ್ವಾಸನೆ ಅಲ್ಲ, ಆ ರೀತಿ ವಾತಾವರಣ ಇಲ್ಲಿ ಕಂಡು ಬರ್ತಾ ಇದೆ. ಓಕೆ ಸರ್, ಇವಾಗ ಬೆಳಗಾವಿ ಒಂದು ಸ್ಮಾರ್ಟ್ ಸಿಟಿ ಸರ್, ನೀವು ಅಲ್ಲಿ ಕೆಲಸಗಳನ್ನ ಮಾಡ್ತಾ ಇದ್ದೀರಾ, ಅಲ್ಲಿ ಅಭಿವೃದ್ಧಿಗಳನ್ನ ಮಾಡ್ತಾ ಇದ್ದೀರಾ. ಸೊ ಅದೇ ರೀತಿ ಈ ಕ್ಷೇತ್ರನೂ ಕೂಡ ಇದನ್ನು ತಮ್ಮ ಗಮನಕ್ಕೆ ತಗೊಂಬಂದು ನಿಮ್ಮ ಇವಾಗ ರಮೇಶ್ ಜಾರಕಿಹೊಳಿ ಅವ್ರಿಗಾಗಿರ್ಬೋದು ಅಥವಾ ಬಿಜೆಪಿಯ ಬೇರೆ ಮುಖಂಡರಿಗೆ ಹೇಳಿ ಇಲ್ಲಿ ಕೆಲಸ ಮಾಡಿಸಿ ಇಲ್ಲಿನೂ ಕೂಡ ಇಂಪ್ರೂವ್ಮೆಂಟ್ಸ್ ಮಾಡಿಸುವಂಥ ಪ್ಲ್ಯಾನ್ಸ್ ಏನಾದರೂ ಇದಾವೆ? ರಮೇಶ್ ಜಾರಕಿಹೊಳಿ ಅವರು ನನಗಿಂತ ಸೀನಿಯರ್ MLA ಅವರು. ನಾನು 3ನೇ ಸಲ, ಅವರ 5ನೇ ಸಲ. ಹಾಗಾಗಿ ಅವರ ಅನುಭವ ಹೆಚ್ಚದ. ಜನ ಅವ್ರ ಜೊತೆ ಕೂಡ್ಕೊಂಡು ಬರುವಂಥ ದಿವಸದಲ್ಲಿ ಗೋಕಾಕ್ ಇರ್ಬೋದು, ಘಟಪ್ರಭಾ ಇರ್ಬೋದು, ದೊಡ್ಡ ದೊಡ್ಡ ಏನು ಹಳ್ಳಿಗಳದ ಅವತ್ತನ್ನ ಸ್ಮಾರ್ಟ್ ಸಿಟಿ ಇರ್ಬೋದು, ಸ್ಮಾರ್ಟ್ ವಿಲೇಜ್ ಇರ್ಬೋದು. ಸ್ಮಾರ್ಟ್ ಅಂತಂದರೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡುವಂತಹ ಸಂಪೂರ್ಣವಾದಂತಹ ಏನು ಒಂದು ಬೇಡಿಕೆ ಅದ, ಅದನ್ನು ಜಾರಿಗೆ ತರೋ ದೃಷ್ಟಿಯಿಂದ ಅವರು ನಿಶ್ಚಿತವಾಗಿ ಮಾಡ್ತಾರೆ. ಜನನೂ ಅವ್ರ ಜೊತೆಗೆ ಸ್ಪಂದನೆ ಮಾಡಿ ನಿರಂತರವಾಗಿ ಸಂಪರ್ಕದಲ್ಲಿದ್ದು ಆಗ್ರಹ ಮಾಡಿದರೆ ಬಹುತೇಕ ಎಲ್ಲ ನಗರಗಳು ಸ್ಮಾರ್ಟ್ ಆಗ್ತವೆ. ಓಕೆ ಸರ್, ನಿಮಗೇನು ಅನಿಸುತ್ತೆ BJP ಎಷ್ಟು ಲೀಡ್ ಇಟ್ಕೊಂಡು ಗೆಲ್ಬೋದು ಅಂತ? ನೋಡ್ರಿ, ಲೀಡು ಬಹುತೇಕ ಏನು 15 ಚುನಾವಣೆ ಕ್ಷೇತ್ರ ಅದಾವೆ, ಅಲ್ಲಿ ಎಲ್ಲಕ್ಕಿಂತ ಹೈಯೆಸ್ಟ್ ಮತದಿಂದ ಗೆಲ್ಲುವಂಥದ್ದು ಕ್ಷೇತ್ರ ಯಾವುದಾದ್ರಿಂದ ಅದು ಗೋಕಾಕ್. ಹೀಗಾಗಿ ನೀವೇ ಆಶ್ಚರ್ಯಪಡ್ಬೋದು, ಅಷ್ಟು ಲೀಡನ್ನು ಇಲ್ಲಿ ರಮೇಶ್ ಜಾರಕಿಹೊಳಿ ಅವರು ಇದು ಮಾಡ್ತಾರೆ. ಒಂದು ಜನರ ಅಪೇಕ್ಷೆ ನೀವು ಹೇಳಿದ ಹಾಗೆ ಈ ಪ್ರತಿಯೊಂದು ಊರಲ್ಲಿ ಮೂಲಭೂತ ಸೌಕರ್ಯಗಳು ಭಾಳಷ್ಟು ಮಾಡಿದ್ದಾರೆ ಅವರು, ಇನ್ನೂ ಅಷ್ಟು ಬೇಕಂತೇಳಿ ಅದನ್ನು ಅವ್ರ ಗಮನಕ್ಕೆ ತರುವಂಥದ್ದು ವ್ಯವಸ್ಥೆಯನ್ನು ನಾನು ಮಾಡ್ತೀನಿ. ಓಕೆ ಸರ್, ಇವಾಗ ಜನ ನಿಮಗೆ ನೀವು ಜನರನ್ನ ಮೀಟ್ ಮಾಡೋಕೆ ಹೋದಾಗ ಅವ್ರು ತಮ್ಮ ಸಮಸ್ಯೆಗಳೇನಾದ್ರು ತಮ್ಮ ಹತ್ರ ಹೇಳ್ಕೊಂಡಿದ್ದಾರೆ ಅಥವಾ ನೀವು ಯಾವ ರೀತಿ ಭರವಸೆ ಕೊಟ್ಟಿದ್ದಾರೆ ಅವ್ರಿಗೆ? ವಿಶೇಷವಾಗಿ ಈ ಚುನಾವಣೆ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಯಡಿಯೂರಪ್ಪನವರು ಮತ್ತೆ ಮುಂದುವರಿಬೇಕನ್ನುವಂಥ ಭಾವನೆ ಏನು ಜನರದ್ದು ಅದು ಹೆಚ್ಚಿಗೆ ಇಲ್ಲಿ ಕಂಡು ಬರ್ತಾ ಇದೆ. ಅದ್ರ ಜೊತೆಗೆ ಸ್ಥಳೀಯ ಶಾಸಕರು ಮತ್ತೊಮ್ಮೆ ಉಪಮುಖ್ಯಮಂತ್ರಿ ಆಗಿ ನೀರಾವರಿ ಸಚಿವರಾಗಿ ಭಾಗಕ್ಕೆ ಅನೇಕ ಅನುಕೂಲಗಳು ಆಗ್ತಾವೆ ಅನ್ನೋ ದೃಷ್ಟಿಯಿಂದ ಜನ ಓಟ್ ಹಾಕುವಂಥದ್ದು ಏನು ನಿರ್ಣಯ ಮಾಡಿದ. ಬರುವಂಥ ದಿವಸದೊಳಗೆ ಅವರ ಓಟ್ ಏನು ಹಾಕಿದ್ದಾರೆ, ಅವರ ಆಶೆ ಆಕಾಂಕ್ಷೆಗಳದ ನಿಶ್ಚಿತವಾಗಿ ಜಾರಕಿಹೊಳಿ ಸಾಹೇಬರು ಅದನ್ನು ಜಾರಿಗೆ ತರ್ತಾರೆ. ಮತ್ತು ಅವರ ಏನು ಒಂದು ಜನರ ಅಪೇಕ್ಷೆ ಇದೆ ಆ ನಿಟ್ಟಿನಲ್ಲಿ ಬರುವಂಥ ದಿವಸಗಳು ಕೆಲಸ ಕಾರ್ಯಗಳು ಆಗ್ತಾವೆ ಅನ್ನೋಂಥ ಭಾವನೆಯನ್ನು ವ್ಯಕ್ತಪಡಿಸ್ತೇನೆ. ಸರ್, ಇವಾಗ ಕೆಲವೊಂದು ಸಮೀಕ್ಷೆಗಳ ಪ್ರಕಾರ ಹೇಳ್ತಾ ಇದ್ದಾರೆ ದಟ್ ಇಲ್ಲ ಕಾಂಗ್ರೆಸ್ ಆಗಲಿ BJP ಆಗಲಿ, ಸ್ಪೆಷಲಿ BJPಗೆ ಜಸ್ಟ್ ಜನ ತೋರಿಕೆಗೆ ಹೇಳ್ತಾ ಇದ್ದಾರೆ ನಾವು ಬೆಂಬಲಿಸ್ತೀವಿ ಅಂತ, ಬಟ್ ಅವರು ಗೌಪ್ಯವಾಗಿ JDSಗೆ ಅಥವಾ ಕಾಂಗ್ರೆಸ್ಗೆ ಮತ ಹಾಕ್ತಾರೇನೋ ಅನ್ನುವಂತಹ ಒಂದು ಸಂಶಯ ಇದೆ ಸರ್. ಅದ್ರ ಬಗ್ಗೆ ತಾವೇನು ಹೇಳ್ತೀರಾ? ನಾನು ಈ ಕ್ಷೇತ್ರದಲ್ಲಿ
ಸ್ಟಾರ್ಟಿಂಗ್ 5 ದಿನ 3-4 ದಿನ ಇದ್ದೆ, ಇವತ್ತು ಇದ್ದೀನಿ. ನನ್ನ ಜೊತೆಗೆ ಬಂದಂಥ ಏನು ಹುಡುಗರು ಅದಾರ ಬೆಳಗಾವಿಯಿಂದ, ಅವರು ಕ್ಷೇತ್ರದಲ್ಲಿ ಅಡ್ಡಾಡಿ ಅವ್ರ ಪರಿಚಯ ಅಂತೂ ಯಾರು ಇಲ್ಲಿ ಹಿಡಿಯೋದಿಲ್ಲ. ಸಾಮಾನ್ಯ ಜನರು ಇರ್ಬೋದು, ಪಾನ್ ಶಾಪ್ದವ್ರು ಇರ್ಬೋದು, ಅಥವಾ ಸಲೂನ್ದವ್ರು ಇರ್ಬೋದು, ಬೇರೆ ಬೇರೆ ಜನರನ್ನ ಯಾವಾಗ ಸಂಪರ್ಕ ಮಾಡಿ ಇಲ್ಲಿ ವಾತಾವರಣ ಕೇಳಿದಾಗ 100% ಜನ ಹೆಚ್ಚಿಗೆ BJPಗೆ ರಮೇಶ್ ಜಾರಕಿಹೊಳಿ ಅವರಿಗೆ ತಮ್ಮ ಒಲವನ್ನು ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಸಮೀಕ್ಷೆ ಅಥವಾ ಜನರ ಭಾವನೆ ಅನ್ನುವಂಥದ್ದೇನು ಒಂದು ತಪ್ಪು ಕಲ್ಪನೆಯನ್ನು ಮೂಡಿಸುವಂಥದ್ದೇನು ಪ್ರಯತ್ನ ಆಗ್ತದೆ, ಆ ರೀತಿ ಏನು ಕಾಣಿಸ್ತಾ ಇಲ್ಲ. ಸರ್ ಇನ್ನೊಂದು ಸರ್ ಕೊನೆ ಪ್ರಶ್ನೆ ನಿಮಗೆ. ಇವಾಗ ಜಾತಿ ರಾಜಕಾರಣ ಇಟ್ಕೊಂಡು ಯುವಕರ ತಲೆ ಕೆಡಿಸ್ತಾ ಇದ್ದಾರೆ BJP ಅವರು, ಅವ್ರುಗಳಲ್ಲೇ ಡಿವೈಡೇಷನ್ ಮಾಡ್ತಾ ಇದ್ದಾರೆ. ಎಲ್ಲರೂ ಒಟ್ಟಿಗೆ ಇರುವಂಥ ಯುವಕರನ್ನ ಸಹ ಜಾತಿ, ನಿಮ್ಮ ಧರ್ಮ, ಅದು ಇದು ಅಂತ ಹೇಳಿ ಅವ್ರನ್ನ ಒಡೆಯುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ BJP ಅವರು ಅನ್ನೋಂಥ ಒಂದು ದೊಡ್ಡ ಕೆಸರೇರು ಚಾಟನ ನಡೆದಿದೆ ಬೇರೆ ಬೇರೆ ಪಕ್ಷಗಳಿಂದ. ಸೊ ಅದ್ರ ಬಗ್ಗೆ ತಮ್ಮ ಪ್ರತಿಕ್ರಿಯೆ ಸರ್? ಇದು ಇವತ್ತಲ್ಲ, ಯಾವಾಗ ಭಾರತೀಯ ಜನತಾ ಪಕ್ಷ ಸ್ಥಾಪನೆ ಆದಾಗಿಂದ ಈ ರೀತಿ ಆರೋಪ ಮಾಡುವಂಥದ್ದು. ಅದು ಆರೋಪ ಒಂದೇ ಬಂಡವಾಳ, ಬೇರೆ ಬಂಡವಾಳ ಇಲ್ಲ. ಹೀಗಾಗಿ ಅದ್ರ ಬಗ್ಗೆ ಜನ ಉತ್ತರ ಕೊಡ್ತಾರೆ. ಓಕೆ ಸರ್, ಥ್ಯಾಂಕ್ ಯು ತಮ್ಮ ಅಮೂಲ್ಯವಾದ ಕ್ಷಣಗಳನ್ನು ನಮ್ಮೊಂದಿಗೆ ಹಂಚ್ಕೊಂಡಿದ್ದಕ್ಕೆ, ತಮ್ಮ ಮಾತನ್ನು ನಮ್ಮೊಂದಿಗೆ ಹಂಚ್ಕೊಂಡಿದ್ದಕ್ಕೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಅಭಯ್ ಪಾಟೀಲ್ ರವರ ಮನದಾಳದ ಮಾತು, ಇದಾಗಿತ್ತು ಅವರ ಕಾನ್ಫಿಡೆನ್ಸ್ ಆಗಿರುವಂಥ ಮಾತು. ಇದೇ ರೀತಿ ಪಾಲಿಟಿಷಿಯನ್ಸ್ಗೆ ಸಂಬಂಧಪಟ್ಟಂಗೆ, ಪಾಲಿಟಿಕ್ಸ್ಗೆ ಸಂಬಂಧಪಟ್ಟಂಗೆ ನ್ಯೂಸ್ನ ನೋಡ್ತಾ ಇರಬೇಕು ಅಂದರೆ ನೋಡ್ತಾ ಇರಿ ನಂಬರ್ 1 ನ್ಯೂಸ್ ಚಾನಲ್. ಕ್ಯಾಮ್ರಾಮನ್ ಮುಷ್ರಫ್ ಜೊತೆ ಪ್ರಿಯಾಂಕಾ, ಘಟಪ್ರಭಾ.